discuss about the basic discussion on chemistry. First, I will introduce myself as E.S.G. Namgowda. My name is S.G. Namgowda. I has completed my MSc in the year of 1995 and B.Ed in the year of 1996, and the MPhil is completed in the year of 2008 in the university, Vinayak Mission University, Salem, Tamil Nadu. Now, today we will discuss about the basic thing which comes in first PUC, that is about the basic ideas about the reactions. ರಿಯಾಕ್ಷನ್ ಆಗಬೇಕಾದ್ರೆ ಬೇಸಿಕ್ ಐಡಿಯಾ ಏನಿರಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಡಿಸ್ಕಷನ್ ಮಾಡ್ತೀನಿ. ಸೋಡಿಯಂ symbol is Na, chlorine symbol is Cl. Na is the symbol of sodium and Cl is the symbol of chlorine. Atomic number of sodium is 11. Atomic number of chlorine is 17. Atomic number of sodium is 11. Atomic number of chlorine is 17. Atomic number ಅಂದ್ರೆ ಪರಮಾಣು ಸಂಖ್ಯೆ. ನೀವು ಕನ್ನಡ ಮೀಡಿಯಂದಲ್ಲಿ ಪರಮಾಣು ಸಂಖ್ಯೆ ಅಂತ ಹೇಳಿ ಕರೆದಿರ್ತೀರಿ. ಪರಮಾಣು ಸಂಖ್ಯೆ ಅಂದ್ರೆ ಒಂದು ಪರಮಾಣುವಿನಲ್ಲಿದ್ದಂಥ ಒಟ್ಟು ಪ್ರೋಟಾನ್ಗಳ ಸಂಖ್ಯೆ ಅಥವಾ ಒಂದು ಪರಮಾಣುವಿನ ಕೇಂದ್ರ ಬಿಂದುವಿನ ಸುತ್ತ ಇರತಕ್ಕಂಥ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಪರಮಾಣು ಸಂಖ್ಯೆ ಅಂತ ಹೇಳ್ತೀವಿ. ಅಂದ್ರೆ ಸೋಡಿಯಂದಲ್ಲಿ 11 ಪ್ರೋಟಾನ್ಸ್ ಅದಾವ ಅಥವಾ 11 ಎಲೆಕ್ಟ್ರಾನ್ಸ್ ಅದಾವ. ಕ್ಲೋರಿನ್ದಲ್ಲಿ 17 ಪ್ರೋಟಾನ್ಸ್ ಅದಾವ ಇಲ್ಲ 17 ಎಲೆಕ್ಟ್ರಾನ್ಸ್ ಅದಾವ. ಎಷ್ಟು ಪ್ರೋಟಾನ್ಗಳ ಸಂಖ್ಯೆ ಇರ್ತೈತೋ ಅಷ್ಟೇ ಎಲೆಕ್ಟ್ರಾನ್ಗಳ ಸಂಖ್ಯೆ ಇತ್ತು ಅಂದ್ರೆ ಪ್ರೋಟಾನ್ಗಳ ಸಂಖ್ಯೆ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಎರಡೂ ಸೇಮ್ ಇತ್ತು ಅಂದ್ರೆ ಅದಕ್ಕೆ ನ್ಯೂಟ್ರಲ್ ಆಟಮ್ ಅಂತ ಹೇಳ್ತೀವಿ. ಅದಕ್ಕೆ ಆಟಮ್ ಪರಮಾಣು ಅಂತ ಹೇಳ್ತೀವಿ. ಇನ್ನು ಪರಮಾಣು ಇದ್ದದ್ದು ಅಯಾನ್ಗಳಾಗಿ ಹಿಂಗಾಗ್ತಾವ. ಹೌ ದ ಅಯಾನ್ಸ್ ಆರ್ ಡೆವಲಪ್ಡ್, ಹೌ ದ ಅಯಾನ್ಸ್ ಆರ್ ಪ್ರೊಡ್ಯೂಸ್ಡ್. ಸೊ ಅಯಾನ್ಸ್ ಆರ್ ಪ್ರೊಡ್ಯೂಸ್ಡ್ ಈಗ ಹೆಂಗಂದ್ರ ಎನಿ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s1. ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s1 ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೋಡಿಯಂ. ಈ 2 2 6 1 this indicates the number of electrons which are present in different orbits. In chlorine similarly 1s2 2s2 2p6 3s2 3p5 total making 17. ಅಂದ್ರೆ ಮೇಲಿನ ಈ ನಂಬರ್ ಅನ್ನು ಕೂಡಿಸಿದ್ರೆ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ. ಎಲೆಕ್ಟ್ರಾನ್ ವಿನ್ಯಾಸ ಸೋಡಿಯಂ ಅಂದಿದ್ದು, ಇದು ಕ್ಲೋರಿನ್. ಈಗ ನೀವು ಕಲ್ತಿದ್ದೀರಿ ಹೈಸ್ಕೂಲ್ದಲ್ಲಿ ಏನಂದ್ರ ನೋಬಲ್ ಗ್ಯಾಸಸ್, ಜಡ ಅನಿಲ ಅಂತ ಹೇಳಿ ಕರೆದಿರ್ತೀರಿ, ಗಡಸು ಅನಿಲ ಅಂತ ಹೇಳಿ ಕರೆದಿರ್ತೀರಿ. ಯಾವ್ಯಾವು ಅಂದ್ರ ಹೀಲಿಯಂ, ನಿಯಾನ್, ಅರ್ಗಾನ್, ಕ್ರಿಪ್ಟಾನ್, ಝೆನಾನ್, ಇವೆಲ್ಲ ಏನಿವು ನೋಬಲ್ ಗ್ಯಾಸಸ್. ನೋಬಲ್ ಗ್ಯಾಸಸ್ ಕಾನ್ಫಿಗರೇಷನ್ 2 10 18 36 56 54 ಐ ಥಿಂಕ್. ಸೊ ಈ ರೀತಿ ಏನಿವು ಇರ್ತಾವಲ್ಲ, ಇಲ್ಲೇ ಈ ಎಲಿಮೆಂಟ್ ಎಲ್ಲಿವರೆಗೂ ಎಲೆಕ್ಟ್ರಾನ್ ಅನ್ನ ತಗೊಳ್ತೈತಿ ಅಥವಾ ಎಲ್ಲಿವರೆಗೂ ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ತೈತಿ ಅಂದ್ರ ಅದಕ್ಕೆ ಸಮೀಪ ಇದ್ದಂತ ನೋಬಲ್ ಗ್ಯಾಸದ ಕಾನ್ಫಿಗರೇಷನ್ ಬರೋವರೆಗೂ ಎಲೆಕ್ಟ್ರಾನ್ ಅನ್ನ ತಗೊಳ್ಳೋದು ಅಥವಾ ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳುವಂತ ಪ್ರಾಪರ್ಟಿ ಹೊಂದಿರ್ತೈತಿ ಯಾವುದೇ ಐಟಮ್ ಇರಲಿ. ಈಗ ಸೋಡಿಯಂ ಅಟಾಮಿಕ್ ನಂಬರ್ 11. ಸೋಡಿಯಂ ಅತಿ ಹತ್ತಿರದಲ್ಲಿರುವಂತ ನೋಬಲ್ ಗ್ಯಾಸ್ ಯಾವುದು ಅಂದ್ರೆ ನಿಯಾನ್. ನಿಯಾನ್ದಲ್ಲಿ ಇದ್ದಂತ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ 10. ಅಂದಮೇಲೆ ಸೋಡಿಯಂದಲ್ಲಿ 1 ಎಲೆಕ್ಟ್ರಾನ್ ಹೆಚ್ಚಿಗೆ. ಸೊ ಈ ಸೋಡಿಯಂ ಸ್ಟೇಬಲ್ ಆಗ್ಬೇಕಾದ್ರೆ ಇಟ್ ಲೂಸಸ್ 1 ಎಲೆಕ್ಟ್ರಾನ್.
it loses one electron to chlorine. So E minus indicates electron and one electron. And chlorine ನೋಡಿ atomic number 17. Atomic number 17 ಯಾವುದಕ್ಕೆ ಸಮೀಪ ಐತಿ ಅಂದ್ರೆ argon. Atomic number 18. So chlorine ಒಂದು ಎಲೆಕ್ಟ್ರಾನ್ ಅನ್ನು ತಗೊಂತು ಅಂದ್ರೆ 18 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 18 ಎಲೆಕ್ಟ್ರಾನ್ಸ್ ಆಗ್ತದೆ. ಅವಾಗ sodium chlorine which gains one electron which gains ಅಂದ್ರೆ ಒಂದು ಎಲೆಕ್ಟ್ರಾನ್ ತಗೊಳ್ತದೆ. ಸೋಡಿಯಂ ಒಂದು ಎಲೆಕ್ಟ್ರಾನ್ ಬಿಟ್ಟು ಕೊಡ್ತದೆ. ಸೋಡಿಯಂ ಒಂದು ಎಲೆಕ್ಟ್ರಾನ್ ಅನ್ನು ಬಿಟ್ಟು ಕೊಡ್ತೀವಿ ಅಂದ್ರೆ ಸೋಡಿಯಂ ನಲ್ಲಿದ್ದಂತ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಉಳಿತಾವ ಅಂದ್ರೆ ಅವಾಗ 10 ಉಳಿತಾವ. ಇನ್ನು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಟ್ಟದ್ದಕ್ಕೆ ಸಿಂಬಲ್ ಏನ್ ಮಾಡ್ತೀವಿ ಅಂದ್ರೆ ಪ್ಲಸ್ ಚಾರ್ಜ್ ಬರುತ್ತೆ. ಪ್ಲಸ್ ಇಂಡಿಕೇಟ್ಸ್ ದ ಆಟಮ್ ವಿಚ್ ಲೂಸಸ್ ಎಲೆಕ್ಟ್ರಾನ್. Cl ದಲ್ಲಿ Cl ಒಂದು ಎಲೆಕ್ಟ್ರಾನ್ ತಗೊಂಡಾಗ ಅದರಲ್ಲಿ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಗ್ತತಿ ಅಂದ್ರೆ 18 ಆಗತ್ತೆ. ಸೊ ಇದು ಒಂದು ಎಲೆಕ್ಟ್ರಾನ್ ತಗೊಂಡದಕ್ಕೆ ಸಿಂಬಲ್ ಏನು ಅಂದ್ರೆ ಮೈನಸ್. ಪ್ಲಸ್ 1 ಅಂತ ಹೇಳ್ಬೋದು, ಮೈನಸ್ 1 ಅಂತ ಹೇಳ್ಬೋದು. ಇವಕ್ಕೇನಂತೀವಿ ಅಂದ್ರೆ ಅಯಾನ್ಸ್ ಅಂತೀವಿ. ಸೊ ಅಯಾನ್ಸ್ ಆರ್ ಫಾರ್ಮ್ಡ್ by losing electron or by gaining electron. ಯಾವುದೇ ಒಂದು ಪರಮಾಣು ಎಲೆಕ್ಟ್ರಾನ್ ಅನ್ನು ಕಳ್ಕೊತ್ತು ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ ಆಗ್ತದೆ. ಯಾವುದೇ ಒಂದು ಆಟಮ್ ಎಲೆಕ್ಟ್ರಾನ್ ತಗೊಂತು ಅಂದ್ರೆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಅಂತ ಆಗ್ತದೆ. ಸೊ ಆಟಮ್ ಇದ್ದದ್ದು ಅಯಾನ್ಗಳಾಗಬೇಕಾದ್ರೆ ಆಟಮ್ ಅಲ್ಲಿನ ಎಲೆಕ್ಟ್ರಾನ್ ಕಳ್ಕೋಬಹುದು ಅಥವಾ ಪಡ್ಕೋಬಹುದು. ಇನ್ನು ಯಾವ ಕಳ್ಕೋತಾವ ಯಾವ ಪಡ್ಕೋತಾವ ಅಂತ ಹೇಳಬೇಕಾದ್ರೆ ಯಾವ್ಯಾವ ಎಲೆಕ್ಟ್ರಾನ್ ತಮ್ಮಲ್ಲಿದ್ದಂತ ಎಲೆಕ್ಟ್ರಾನ್ ಕಳ್ಕೊಳ್ಳುವಂತ ಪ್ರಾಪರ್ಟಿ ಇರ್ತೈತಿ ಅವಕ್ಕ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಯಾವ ಆಟಮ್ ಎಲೆಕ್ಟ್ರಾನ್ ತಗೊಳ್ಳುವಂತ ಪ್ರಾಪರ್ಟಿ ಇರ್ತೈತಿ ಅವಕ್ಕ ಎಲೆಕ್ಟ್ರಾನ್ ನೆಗೆಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇದು ಒಂದು ಎಲೆಕ್ಟ್ರಾನ್ ಇದಕ್ ಬಿಟ್ಕೊಡ್ತು, ಇದು ಏನ್ ಮಾಡಿರ್ತೈತೆ ಅವಾಗ ಅಂದ್ರೆ ಇದಕ್ಕ ಎನರ್ಜಿನ ಬಿಟ್ಕೊಟ್ಟಿರ್ತೈತಿ. ಯಾವುದೇ ಆಟಮ್ ಎಲೆಕ್ಟ್ರಾನ್ ತನ್ನಿಂದ ತಾನೇ ಕಳ್ಕೊಳ್ಳಂಗಿಲ್ಲ, ನಾವು ಎನರ್ಜಿ ಕೊಟ್ಟಾಗ ಕಳ್ಕೊಳ್ತಿರ್ತದೆ. ಅಂದ್ರೆ ಸೋಡಿಯಂ ಎಲೆಕ್ಟ್ರಾನ್ ಬಿಟ್ಕೊಡ್ಬೇಕಾದ್ರೆ ಸೋಡಿಯಂ ಎನರ್ಜಿನ ತಗೊಂಡಿರ್ತದೆ. ಕ್ಲೋರಿನ್ ಎಲೆಕ್ಟ್ರಾನ್ ತಗೋಬೇಕಾದ್ರೆ ಎನರ್ಜಿನ ಬಿಟ್ಟು ಕೊಟ್ಟಿರ್ತದೆ. ಒಂದು ಎಲೆಕ್ಟ್ರಾನ್ ಬಿಟ್ಟು ಕೊಡ್ತತಿ, ಇನ್ನೊಂದು ಎಲೆಕ್ಟ್ರಾನ್ ತಗೋತದೆ. ಯಾವ್ದು ಎಲೆಕ್ಟ್ರಾನ್ ತಗೊಂಡಿರ್ತದೋ ಅದು ಎನರ್ಜಿನ ಬಿಟ್ಟು ಕೊಟ್ಟಿರ್ತತಿ, ಯಾವ್ದು ಎಲೆಕ್ಟ್ರಾನ್ ತಗೊಂಡಿರ್ತದೋ ಅದು ಎನರ್ಜಿನ ಕೊಟ್ಟಿರ್ತದೋ ಎನರ್ಜಿನ ತಗೊಂತು ಅಂದ್ರೆ ಅದು ಎಲೆಕ್ಟ್ರಾನ್ ನ ಬಿಟ್ಟು ಕೊಡ್ತದೆ. ಸೊ ರಿಯಾಕ್ಷನ್ ಆಗೋಕ್ಕಿಂತ ಮೊದಲ ಅಂದ್ರೆ Na ಮತ್ತು Cl ಎರಡೂ ಕೂಡ್ಕೊಂಡು ಏನಾಗ್ತಾವ ಅಂತ ಹೇಳ್ತೀವಿ ನಾವು. ಈಗ NaCl ಅಂತ ಆಗ್ತೈತಿ. NaCl ಆಗ್ಬೇಕಾದ್ರೆ Na ಮತ್ತು Cl ಕೂಡ್ಕೋತದೆ. Na ಮತ್ತು Cl ಕೂಡ್ಕೊಳ್ಳೋಕ್ಕಿಂತ ಮಧ್ಯದಲ್ಲಿ ಫಸ್ಟ್ ಏನಾಗಿರ್ತತಿ ಎಲೆಕ್ಟ್ರಾನ್ ಟ್ರಾನ್ಸಾಕ್ಷನ್ ಆಗಿರ್ತದೆ. ಸೊ ಎಲೆಕ್ಟ್ರಾನ್ ಟ್ರಾನ್ಸಾಕ್ಷನ್ ಆದಾಗ ಇಲ್ಲಿ ಏನಾಗ್ತಾವಲ್ಲ ಇವಕ್ಕ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಇವಕ್ಕ ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ, ಇವಕ್ಕ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಜನರಲ್ ಆಗಿ ರಾಸಾಯನಿಕ ಕ್ರಿಯೆ ಹೆಂಗಾಗ್ತತಿ ಅಂದ್ರೆ ರಿಯಾಕ್ಟೆಂಟ್ಸ್ ರಿಯಾಕ್ಟ್ಸ್ ಟುಗೆದರ್ ಟು ಫಾರ್ಮ್ ಪ್ರಾಡಕ್ಟ್. ಬಟ್ ಪ್ರಾಡಕ್ಟ್ ಫಾರ್ಮೇಶನ್ ಆಗೋಕ್ಕಿಂತ ಮಧ್ಯದಲ್ಲಿ ಇವು ಮಧ್ಯದಲ್ಲಿ ಹೋಗಿರ್ತಾವೆ. ಯಾಕಂದ್ರೆ ಇವು ಅನ್ಸ್ಟೇಬಲ್ ಇರ್ತಾವೆ, ಸ್ಥಿರವಾಗಿರಂಗಿಲ್ಲ, ಅಸ್ಥಿರವಾಗಿರ್ತಾವೆ. ಸೊ ದೀಸ್ ಪ್ರಾಡಕ್ಟ್ಸ್ ಆರ್ ಕಾಲ್ಡ್ ಆಸ್ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ಸ್. ಇನ್ನು ಪಾಸಿಟಿವ್ ಅಯಾನ್ ನೆಗೆಟಿವ್ ಅಯಾನ್ ಹೆಂಗ್ ಕಾಂಬಿನೇಷನ್ ಆಗ್ತಾವು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಡಿಸ್ಕಷನ್ ಮಾಡಿ. ಈಗ ಗೊತ್ತಾಯ್ತಲ್ಲ ಅಯಾನ್ಸ್ ಹೆಂಗ್ ಫಾರ್ಮೇಶನ್ ಆಗ್ತಾವು ಅಂದ್ರೆ ಅಯಾನ್ಸ್ ಆರ್ ಫಾರ್ಮ್ಡ್ ಬೈ ಲೂಸಿಂಗ್ ಎಲೆಕ್ಟ್ರಾನ್ ಆರ್ ಬೈ ಗೇನಿಂಗ್ ಎಲೆಕ್ಟ್ರಾನ್. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ is formed by losing electron. Negatively charged ion is formed by gaining the electron. So electron gaining, electron losing, this process is continued in the chemical reaction. If this process is proceed in the chemical reaction, ಈ ಕ್ರಿಯೆ ರಸಾಯನದಲ್ಲಿ ನಡೀತಿತ್ತಂದ್ರ ರಾಸಾಯನಿಕ ಕ್ರಿಯೆ ಮುಂದುವರಿತೈತಿ, ಇರ್ಲಿಲ್ಲ ಅಂದ್ರೆ ರಾಸಾಯನಿಕ ಕ್ರಿಯೆ ಮುಂದುವರಿಯಂಗಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ನೀರಿನಲ್ಲಿ ಉಪ್ಪು ಕರಗ್ತತಿ ಮತ್ತೆ ಸಕ್ಕರೆನೂ ಕರಗ್ತತಿ. ಸಕ್ಕರೆನೂ ಉಪ್ಪಿನಲ್ಲಿ ಕರಗ್ತದೆ, ನೀರಿನಲ್ಲಿ ಕರಗ್ತತಿ, ಉಪ್ಪು ನೀರಿನಲ್ಲಿ ಕರಗ್ತದೆ. ಅದೇ ನೀರಿನಲ್ಲಿ ಉಸುಕು ಮರಳು ಕರಗಂಗಿಲ್ಲ. ಕಾರಣ ಏನು ಅಂದ್ರ ಈಗ ಸ್ಯಾಂಡ್ ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಸಿಲಿಕೇಟ್, ಇದು ಸ್ಯಾಂಡ್ ಫಾರ್ಮುಲಾ. ಇದಕ್ಕೆ ವಾಟರ್ ಹಾಕಿರ್ತೀವಿ. ವಾಟರ್ ಫಸ್ಟ್ ಡಿಕಂಪೋಸ್ ಆಗ್ತತಿ, ಕ್ಯಾಲ್ಸಿಯಂ ಸಿಲಿಕೇಟ್ ಡಿಕಂಪೋಸ್ ಆಯ್ತು ಅಂದ್ರೆ
ಪ್ರಾಡಕ್ಟ್ ಫಾರ್ಮೇಶನ್ ಆಗತ್ತೆ. ಆದ್ರೆ ಇದು ಡಿಕಂಪೋಸಿಷನ್ ಆಯ್ತು, ಇದು ಬ್ರೇಕಪ್ ಆಗ್ತತಿ, ಇದು ಆಗ್ಲಿಲ್ಲ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗೋದಿಲ್ಲ. ಅದಕ್ಕೆ ಉಪ್ಪು ಮತ್ತು ಸಕ್ಕರೆ ನೀರಿನಲ್ಲಿ ಕರಗತಿ, ಆದ್ರೆ ಉಸುಕ್ ಮಾತ್ರ ನೀರಿನಲ್ಲಿ ಕರಗೋದಿಲ್ಲ. ಇದಕ್ಕೊಂದು ಎಕ್ಸಾಂಪಲ್, ಹೌ ದ ಕಂಪೌಂಡ್ಸ್ ಆರ್ ಫಾರ್ಮ್. ಕಂಪೌಂಡ್ಸ್ ಗಳು ಯಾವ ರೀತಿ ಫಾರ್ಮೇಶನ್ ಆಗ್ತಾವ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಎಕ್ಸಾಂಪಲ್ ಅದನ್ನೇ ಡಿಸ್ಕಷನ್ ಮಾಡ್ಬೇಕು ಇವತ್ತು. ಏನಂದ್ರ ಫಾರ್ ಎಕ್ಸಾಂಪಲ್ ಬೇರಿಯಂ ಕ್ಲೋರೈಡ್, ಅಥವಾ ಇದನ್ನ ಬಿಟ್ಟು ಬೇರೆ ಒಂದು ಎಕ್ಸಾಂಪಲ್ ಮ್ಯಾಗ್ನೀಷಿಯಂ ಬ್ರೋಮೈಡ್. ಮ್ಯಾಗ್ನೀಷಿಯಂ ಬ್ರೋಮೈಡ್ ಯಾವುದೇ ಕಾಂಪೌಂಡ್ ಅಂತ ನೇಮ್ ಬರೆಯುವಾಗ ಫಸ್ಟ್ ಪಾಸಿಟಿವ್ಲಿ ಚಾರ್ಜ್ ಅಯೋನ್ ಫಾರ್ಮುಲಾ ಬರೀಬೇಕು, ಆಮೇಲೆ ನೆಗೆಟಿವ್ಲಿ ಚಾರ್ಜ್ ಅಯೋನ್ ಫಾರ್ಮುಲಾ ಬರೀಬೇಕು. ಈಗ ಮ್ಯಾಗ್ನೀಷಿಯಂ Mg, Br. ಸೊ ಮ್ಯಾಗ್ನೀಷಿಯಂ ವೇಲೆನ್ಸಿ +2, Br ವೇಲೆನ್ಸಿ -1. ಮ್ಯಾಗ್ನೀಷಿಯಂ ವೇಲೆನ್ಸಿ +2, Br ವೇಲೆನ್ಸಿ -1. ಇಲ್ಲಿ ನೋಡಿ +1 -1 ಕೂಡ್ಕೊಂಡು ಏನಾಗ್ತತಿ ಅಂದ್ರೆ NaCl ಆಗ್ತಾಯ್ತು. NaCl ಆಗ್ಬೇಕಾರ ಯಾವುದೇ ಒಂದು ಕಂಪೌಂಡ್, ಯಾವುದೇ ಒಂದು ವಸ್ತು, ಕೆಮಿಕಲ್ ವಸ್ತು ತಯಾರಾಗಬೇಕಾರ ಅವರ ಅಯಾನ್ಗಳ ವೇಲೆನ್ಸಿಗಳ ಮೊತ್ತ 0 ಇರಬೇಕು. ವೇಲೆನ್ಸಿಗಳ ಮೊತ್ತ ಏನಿರಬೇಕು? 0 ಇರಬೇಕು. +1 -1 ಮೇಕಿಂಗ್ 0. ಈಗ Mg +2 ಮತ್ತು Br -1 ಇವನ್ ಎರಡನ್ನೂ ಕೂಡ್ಸಾಕ ಹೋದ್ರಿ ಅಂದ್ರ +1 +2 -1 ಅಂದ್ರೆ +1 ಉಳಿತೈತಿ. ಅದು 0 ಆಗುತ್ತೆ. 0 ಮಾಡ್ಕೋಬೇಕಾದ್ರೆ ನಾವ್ ಏನ್ ಮಾಡ್ಕೋಬೇಕಂದ್ರ ಇದರ ವ್ಯಾಲೆನ್ಸಿನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಈ ರೀತಿ. ಇಟ್ಟು ಏನಂದ್ರ ದಟ್ ಈಸ್ ದ ವ್ಯಾಲೆನ್ಸಿ ಆಫ್ ಮ್ಯಾಗ್ನೀಷಿಯಂ. 1 ಏನಂದ್ರ ದಟ್ ಈಸ್ ದ ವ್ಯಾಲೆನ್ಸಿ ಆಫ್ ಬ್ರೋಮಿನ್. ಇವಾಗ ಏನ್ ಮಾಡ್ತೀರಿ? +2 × 1 ಇದನ್ನ ಗುಣಿಸ್ಬೇಕು. +2 × 1 = +2. -1 × 2 = -2. ಟೋಟಲ್ ಮೇಕಿಂಗ್ 0. ಅವಾಗ ಏನ್ ಮಾಡ್ತೀವಿ? ಇನ್ನ ಫಾರ್ಮುಲಾ ಹೆಂಗ್ ಬರಿಬೇಕು ಅಂದ್ರೆ Mg Br, ಈ ನಂಬರ್ ಅನ್ನ ಅದ್ರ ಕೆಳಗೆ ಬರಿ. Mg ಇಲ್ಲಿ ಏನೂ ಬರ್ದಿಲ್ಲ ಅಂದ್ರೆ ಏನಿರ್ತೈತಿ? 1 ಇರುತ್ತೆ. Mg1 Br ಅಂತ ಬರೀಬಹುದು. ಜನರಲ್ ಆಗಿ 1 ಇದ್ದದನ್ನ ಇಂಡಿಕೇಶನ್ ಮಾಡಂಗಿಲ್ಲ, Mg Br ಅಂತ ಹೇಳಿ ಇಂಡಿಕೇಶನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬೇರೆ ಎಕ್ಸಾಂಪಲ್ ತಗೊಂಡ್ರೆ ಅಲ್ಯೂಮಿನಿಯಂ ಕ್ಲೋರೈಡ್. ನಾನು ಹೇಳಿದ್ದೀನಿ ಯಾವುದೇ ಒಂದು ಕೆಮಿಕಲ್ ನೀವು ಬರಿಬೇಕಾದ್ರೆ ಮೊದಲಿಗೆ ಇರೋ ಶಬ್ದ ಪಾಸಿಟಿವ್ಲಿ ಚಾರ್ಜ್ ಅಯಾನ್, ನೆಕ್ಸ್ಟ್ ಇರೋ ಶಬ್ದ ನೆಗೆಟಿವ್ಲಿ ಚಾರ್ಜ್ ಅಯಾನ್. ಅಲ್ಯೂಮಿನಿಯಂ Al, ಕ್ಲೋರೈಡ್ Cl. ಅಲ್ಯೂಮಿನಿಯಂ ಚಾರ್ಜ್ +3, ಕ್ಲೋರಿನ್ -1. ಏನ್ ಹೇಳಿದ್ ನಾನು? ಒಂದು ಫಾರ್ಮುಲಾ ಐತಿ. ಇವನ್ ಎರಡನ್ನೂ ಕೂಡಿಸ್ಬೇಕಾದ ವ್ಯಾಲೆನ್ಸಿಗಳ ಮೊತ್ತ 0 ಇರಬೇಕು ಅಂತ ಹೇಳಿದ್ ನಾನು. ಸೊ 0 ಇರ್ಬೇಕಾದ್ರೆ ಈ +3 -1 ಕೂಡಿಸಿದ್ರೆ ಏನಾಗ್ತತಿ? +2 ಆಗತ್ತೆ. ಆದ್ರೆ ನಮ್ಮ ಫಾರ್ಮುಲಾ ಏನೈತಿ ಅಂದ್ರೆ 0 ಇರಬೇಕು. ಸೊ 0 ಇರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರಿ? ಅಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಲ್ಲ. ಏನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರ ವ್ಯಾಲೆನ್ಸಿಗಳನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದರ ವ್ಯಾಲೆನ್ಸಿ 3 ಐತಿ, ಇದರ ವ್ಯಾಲೆನ್ಸಿ 1 ಐತಿ. ಈ 3 ನ ಈ ಕಡೆ ತಗೋಬೇಕು, ಈ 1 ಅನ್ನ ಈ ಕಡೆ ತಗೋಬೇಕು. ಅಂದ್ಮೇಲೆ +3 × 1 ಇದನ್ನ ಗುಣಿಸ್ಬೇಕು. +3 × 1 = +3. -1 × 3 = -3. ಸೊ ಟೋಟಲ್ ಮೇಕಿಂಗ್ ಇಸ್ 0. ಅವಾಗ ಏನು ಫಾರ್ಮುಲಾ ಬರಿಬೇಕಾದ್ರೆ ಏನ್ ಮಾಡ್ತೀರಿ ಅಂದ್ರೆ Al ಎಷ್ಟೈತ್ರಿ? 1 ಐತಿ. Cl ಎಷ್ಟೈತ್ರಿ? 3 ಐತಿ. AlCl3. that is the chemical formula of aluminum chloride. Chemical formula of aluminum chloride. ಮತ್ತೊಂದು ಎಕ್ಸಾಂಪಲ್ ತಗೊಳ್ಳಿ.
ಕ್ಯಾಲ್ಸಿಯಂ ಫಾಸ್ಫೇಟ್. ಕ್ಯಾಲ್ಸಿಯಂ ಫಾಸ್ಫೇಟ್ ಇವೇನು ಇದ್ರ ನೇಮ್ ಏನಿರ್ತಾವಲ್ಲ ಅದ್ರ ಫಾರ್ಮುಲಾ ನೀವು ಹ್ಯಾಕ್ ಮಾಡಬೇಕಾಗ್ತತಿ. ಸೊ ಎಲ್ಲ ಬುಕ್ನಲ್ಲಿ ಸಿಗ್ತಾವ ಇವು. ನೀವು ಹೈಸ್ಕೂಲ್ದಲ್ಲಿ ಸ್ಟಡಿ ಮಾಡಿರ್ತೀರಿ. ಕ್ಯಾಲ್ಸಿಯಂ Ca+2 ಫಾಸ್ಫೇಟ್ PO4 -3 PO4 -3 ನೋಡ್ರಿ ಏನ್ ಮಾಡ್ಬೇಕಂತ ಹೇಳಿನಿ, ವ್ಯಾಲೆನ್ಸಿಗಳನ್ನ ಕೂಡಿಸ್ಬೇಕು, 0 ಬರ್ತೈತೆ ಇಲ್ಲ ನೋಡ್ಬೇಕು. 0 ಬಂತು ಆಸ್ ಯೂಶುವಲ್ ಬರ್ದ್ಬಿಡುದು. ಫಾರ್ ಎಕ್ಸಾಂಪಲ್ ಈಗ ಹೇಳಿದ್ನಲ್ಲ ಇದೆ ಈಗ Ne ಪ್ಲಸ್ ಪ್ಲಸ್ Cl ಮೈನಸ್ ಪ್ಲಸ್ 1 minus 1 plus 1 minus 1 0, hence there is no necessary of cross multiplication. But ಇಲ್ಲಿ plus 2 minus 3 ಇರೋದ್ರಿಂದ 0 ಆಗಲಾರ್ದಾಗ ಏನ್ ಮಾಡ್ತೀವಿ ಅಂದ್ರೆ ಈ ನಂಬರ್ ಅನ್ನ ಈ ಕಡೆ ತಗೋತೀವಿ, ಕ್ರಾಸ್ ಮಾಡಕ್ ತಗೋತೀವಿ. ಈ ನಂಬರ್ ಅನ್ನ ಈ ಕಡೆ ತಗೋತೀವಿ. ಈ ಕಡೆ ತಗೊಂಡಾಗ ನೋಡಿ ಈ ನಂಬರ್ ಇಲ್ಲಿಗೆ ತಗೋತೀವಿ, ಈ ನಂಬರ್ ಇಲ್ಲಿಗೆ ತಗೋತೀವಿ. ತಗೊಂಡಾಗ ಈ ನಂಬರ್ ಇದಕ್ಕ ಗುಣಾಕಾರ ಮಾಡಬೇಕು. ಎಷ್ಟಾಗ್ತದೆ? +6 +2 × 3 +6 -3 × 2 -6 +6 -6 ಟೋಟಲ್ ಮೇಕಿಂಗ್ 0. ಅಂದ್ರೆ 0 ಆಗೋ ತನಕ ನಾವು ಅಡ್ಜಸ್ಟ್ ಮಾಡ್ಬೇಕಾಗ್ತದೆ. ಇನ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಇವಾಗ ಇವನ್ ಬಿಟ್ಟು ಬಿಡ್ಬೇಕು. ಏನ್ ಉಳಿತಿ? Ca ಎಷ್ಟು? 3. ಈ 3 ಇಲ್ಲ PO4 ಎಷ್ಟು ಬಂತು? 2 ಬಂತು. ಇದನ್ನ ಬರೀಬೇಕಾದ್ರೆ ಏನ್ ಮಾಡ್ತೀವಿ? 4 to 42 ಆಗ್ಬೋದು. ಅದೇನು ಕನ್ಫ್ಯೂಷನ್ ಆಗ್ತದೆ ಅಂತ ಏನ್ ಮಾಡ್ತಾರ, ಈ 2 ಇದಕ್ಕೆರಡಕ್ಕೂ ಸಮಾನ ಮಾಡ್ತಾರೆ. Ca3PO4 twice, that is called as calcium phosphate. Calcium phosphate. ಮತ್ತೊಂದು ಎಕ್ಸಾಂಪಲ್ ತಗೋತೀವಿ. ಅಲ್ಯೂಮಿನಿಯಂ ಸಲ್ಫೇಟ್. Aluminium sulfate. Aluminium symbol is Al. Sulfate symbol is SO4. Aluminium valency +3. Sulfate valency -2. Aluminium valency +3. Sulfate valency -2. +3 -2 ಏನ್ ಮಾಡಬೇಕು? ಕೂಡಿಸ್ಬೇಕು. ಕೂಡಿಸಿದಾಗ 0 ಬರ್ತೈತೆ ಇಲ್ಲ ನೋಡ್ಬೇಕು. ಬರದೇ ಇದ್ರ ಏನ್ ಮಾಡ್ಬೇಕಂತ ಹೇಳಿ, ಇದ್ರ ವ್ಯಾಲೆನ್ಸಿನ ಈ ಕಡೆ ತಗೋಬೇಕು, ಇದ್ರ ವ್ಯಾಲೆನ್ಸಿನ ಈ ಕಡೆ ತಗೊಂಡು ಏನ್ ಮಾಡ್ತೀವಿ? +3 × 2 ಗುಣಾಕಾರ ಮಾಡ್ತೀವಿ, +6 -2 × 3 -6 ಟೋಟಲ್ ಮೇಕಿಂಗ್ 0. ಸೊ ಅದಾದ್ಮೇಲೆ ಕಂಪೌಂಡ್ ಬರೀಬೇಕಾದ್ರೆ Al2 SO4 twice. Al2 SO4 twice, that is called as aluminium sulfate. Calcium phosphate ಅಂದ್ರೆ Ca3PO4 twice. ಈ ಫಾರ್ಮುಲಾ, ಈ ಕಂಪೌಂಡ್ ಅನ್ನ ಬರೀಬೇಕಾದ್ರೆ ಯು ಶುಡ್ ನೋ ಅಬೌಟ್ ದ ವ್ಯಾಲೆನ್ಸೀಸ್ ಆಫ್ ದ ಈಚ್ ಅಂಡ್ ಎವರಿ ಎಲಿಮೆಂಟ್ಸ್. ಪ್ರತಿಯೊಂದು ಎಲಿಮೆಂಟ್ ವ್ಯಾಲೆನ್ಸಿ ಗೊತ್ತಿದ್ರೆ ಮಾತ್ರ ಬರೀಲಿಕ್ಕೆ ಸಾಧ್ಯ. ಈಗ ಬೇರೆ ಎಕ್ಸಾಂಪಲ್ ತಗೋಣ. Vanadium pentoxide. Vanadium pentoxide. Vanadium pentoxide ಬರಿಬೇಕಾದ್ರೆ vanadium ವ್ಯಾಲೆನ್ಸಿ +5. ಆಕ್ಸೈಡ್ ವ್ಯಾಲೆನ್ಸಿ -2. ಆಕ್ಸೈಡ್ ವ್ಯಾಲೆನ್ಸಿ is -2. +5 -2 ಕೂಡಿಸಿದ್ರೆ 0 ಆಗಬೇಕು, ಆಗಲ್ಲ. ಆಗಲಿಲ್ಲ ಅಂದಾಗ ಏನ್ ಮಾಡ್ತೀವಿ ಅಂತ ಹೇಳಿ ನಾನು, ಇದ್ರ ವ್ಯಾಲೆನ್ಸಿನ ಈ ಕಡೆ ತಗೋತೀವಿ, ಇದ್ರ ವ್ಯಾಲೆನ್ಸಿನ ಈ ಕಡೆ ತಗೋತೀವಿ. ತಗೊಂಡಾಗ +5 × 2 +10 -2 × 5 -10 +10 -10 ಟೋಟಲ್ ಮೇಕಿಂಗ್ 0. ಅವಾಗ V2O5.
P2O5 ಅದಕ್ಕೆ ವರ್ಡ್ ಐತೆ ನೋಡಿ ವೆನಾಡಿಯಂ ಪೆಂಟಾಕ್ಸೈಡ್. ಪೆಂಟ್ ಅಂದ್ರೆ 5, ವೆನಾಡಿಯಂ ಪೆಂಟಾಕ್ಸೈಡ್. ಇನ್ನೊಂದು ಬರುತ್ತೆ ಇದಕ್ಕೆ ವೆನಾಡಿಯಂ ಟ್ರೈಆಕ್ಸೈಡ್ ಅಂತ ಬರುತ್ತೆ. ವೆನಾಡಿಯಂ ಟ್ರೈಆಕ್ಸೈಡ್ ಅಂದ್ರೆ ಅವಾಗ ವೆನಾಡಿಯಂ ಒಂದು +3 ಚಾರ್ಜ್ ಬರುತ್ತೆ, ಆಕ್ಸಿಜನ್ ಒಂದು -2 ಚಾರ್ಜ್ ಬರುತ್ತೆ. ಸೊ +3 -2 0 ಆಗಲಿಲ್ಲ. 0 ಆಗಲಿಲ್ಲ ಏನ್ ಮಾಡಬೇಕು, ಈ 3 ಈ ಕಡೆ ತಗೋತೀರಿ, ಈ 2 ಈ ಕಡೆ ತಗೋತೀರಿ. +3 × 2 +6, -2 × 3 -6, ಟೋಟಲ್ ಮೇಕಿಂಗ್ 0. ದೆನ್ ಫಾರ್ಮುಲಾ ಬರಿಬೇಕಾದ್ರೆ P2O3. P2O3. This is called as vanadium trioxide. This is called as vanadium pentoxide. An example to cuprous oxide. ಇದು ಬಹಳ ಇಂಪಾರ್ಟೆಂಟ್. ಈ ಟೈಪ್ ಇದ್ದಾಗ ಸ್ವಲ್ಪ ಕನ್ಫ್ಯೂಷನ್ ಇರ್ತೈತಿ. ಕ್ಯೂಪ್ರಸ್ ಆಕ್ಸೈಡ್. ಕ್ಯೂಪ್ರ್ ಅಂದ್ರೆ ಕಾಪರ್ Cu, ಆಕ್ಸೈಡ್ ಅಂದ್ರೆ ಆಕ್ಸಿಜನ್ O-2. ಕ್ಯೂಪ್ರಸ್ ಕ್ಯೂಪ್ರಿಕ್ ಅಂತ ಎರಡು ಬರ್ತಾವೆ. ಕ್ಯೂಪ್ರಿಕ್ ಆಕ್ಸೈಡ್. ಕ್ಯೂಪ್ರಸ್ ಅಂದ್ರೆ +1, ಕ್ಯೂಪ್ರಿಕ್ ಅಂದ್ರೆ +2. ಕ್ಯೂಪ್ರಸ್ ಅಂದ್ರೆ +1 ಚಾರ್ಜ್ ಇತ್ತಂದ್ರೆ ಕ್ಯೂಪ್ರಸ್, +2 ಚಾರ್ಜ್ ಇತ್ತಂದ್ರೆ ಕ್ಯೂಪ್ರಿಕ್. ಇದೇ ರೀತಿ ಇನ್ನೊಂದು ಬರ್ತೈತಿ ಮರ್ಕ್ಯೂರಿಗೆ. ಮರ್ಕ್ಯೂರಸ್ ಅಂದ್ರೆ Hg+1, ಮರ್ಕ್ಯೂರಿಕ್ ಅಂದ್ರೆ Hg+2. ಅವಾಗ ಸೊ ನೋಡಿ +1 -2 0 ಆಗಲಿಲ್ಲ. 0 ಆಗಲಿಲ್ಲ ಅಂದಾಗ ಈ 1 ಈ ಕಡೆ ತಗೋತೀವಿ, ಈ 2 ಈ ಕಡೆ ತಗೋತೀವಿ. +1 × 2 +2, -2 × 1 -2, total making 0. Then CuO. CuO ಬರೆದ್ರೆ ಆಗಲಿಲ್ಲ, ಏನೈತಿ ಅಂದ್ರೆ ಇದರದ್ದು 2 ಐತಿ. ಸೊ Cu2O ಇತ್ತಂದ್ರೆ ಕ್ಯೂಪ್ರಸ್ ಆಕ್ಸೈಡ್. ಅದೇ ಕ್ಯೂಪ್ರಿಕ್ ಆಕ್ಸೈಡ್ ಬರ್ರಿ ಏನಿರ್ತೈತಿ ಅಂದ್ರೆ +2 -2 ಏನಾಗ್ತೈತಿ 0. ಅದು +2 -2 0 ಆಗ್ತಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕ್ರಾಸ್ ನೆಸಸರಿ ಇಲ್ಲ, ಡೈರೆಕ್ಟ್ CuO ಬರೀಬಹುದು. ಸೊ CuO ಇತ್ತು ಅಂದ್ರೆ ನಿಮ್ಮ ಬುಕ್ ನಲ್ಲಿ Cu2O ಮತ್ತು CuO ಇತ್ತಂದ್ರೆ ಓದುವಾಗ ಹೆಂಗ್ ಓದ್ಬೇಕಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. 2 ಬಂದಿತ್ತಂದ್ರೆ ಕ್ಯೂಪ್ರಸ್ ಆಕ್ಸೈಡ್ ಅಂತ ಓದಬೇಕು, ಇಲ್ಲಿ ಬರೀ 1 ಇತ್ತಂದ್ರೆ ಕ್ಯೂಪ್ರಿಕ್ ಆಕ್ಸೈಡ್ ಅಂತ ಓದಬೇಕು. ಸೊ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅಂದ್ರೆ ಇಂಥವ್ಗೆ ಏನಂತೆ ಇಲ್ಲಿ ನೋಡ್ರಿ ವೆನಾಡಿಯಂ +3 ಅಂತ ಐತಿ, ಇಲ್ಲೇ +5 ಅಂತ ಐತಿ, ಇಲ್ಲೇ ಕಾಪರ್ +2 ಅಂತ ಐತಿ, ಇಲ್ಲೇ ಕಾಪರ್ +1 ಐತಿ. ಇವೆಲ್ಲ ಎಂತ ಎಲಿಮೆಂಟ್ಸ್ ಅಂದ್ರೆ ಪಿರಿಯಾಡಿಕ್ ಟೇಬಲ್ ನಲ್ಲಿ ಸೆಂಟರ್ದಲ್ಲಿ ಇರ್ತಾವ, ಅವಕ್ಕ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಒಂದು ಗುಣಧರ್ಮ ಏನೈತಿ ಅಂದ್ರೆ ಒಂದಕ್ಕಿಂತ ಹೆಚ್ಚು ವ್ಯಾಲೆನ್ಸಿಗಳನ್ನ ಸ್ಯಾಟಿಸ್ಫೈ ಮಾಡ್ತದೆ. ಬೇರೆ ಎಕ್ಸಾಂಪಲ್ ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೋತಾನೆ ನೋಡಿ. ಈಗ example is ferric sulfate. Ferric sulfate. Ferric ferrous ಅಂತ ಎರಡು ಬರ್ತದೆ ಮತ್ತೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ferrous sulfate. ferrous sulfate. ferric sulfate ಅಂದ್ರೆ ferric ಅಂದ್ರೆ ಐರನ್ ದ ಸಿಂಬಲ್ +3 ಚಾರ್ಜ್ ಬರುತ್ತೆ. ಸಲ್ಫೇಟ್ ಸಿಂಬಲ್ SO4 -2. SO4 -2 ಏನ್ ಮಾಡ್ಬೇಕು, ಇಷ್ಟು ಬರದಾದ್ಮೇಲೆ ಏನ್ ಮಾಡ್ಬೇಕು, +3 -2 ಕೂಡಿಸ್ಬೇಕು, 0 ಬರುತ್ತೆ ಇಲ್ಲಿ ನೋಡ್ಬೇಕು. ಬರದೇ ಇದ್ರೆ ಏನ್ ಮಾಡ್ತೀರಿ, ಕ್ರಾಸ್ ಮಾಡ್ತೀರಿ. ಆಮೇಲೆ ಇದಕ್ಕೆ ಗುಣಿಸ್ತೇವೆ. ಸೊ +6 -2 × 3 -6, ಟೋಟಲ್ ಮೇಕಿಂಗ್ 0. ಅಂದಮೇಲೆ ಫಾರ್ಮುಲಾ ಬರೆದು FeSO4 ಇದನ್ನಿಷ್ಟ ಬರೀರಿ. Fe ಎಷ್ಟು ಬರೀಬೇಕು, 2 ಬರೀಬೇಕು. Fe2SO4 trice. Fe2SO4 trice is called as ferric sulfate.
Then come to the ferrous sulfate. Ferrous symbol is Fe plus 2. Sulfate symbol is SO4 minus 2. Ferrous symbol is Fe plus 2. SO4 minus 2. So plus 2 minus 2 ಎರಡು ಕೂಡಿಸಿದ್ರೆ ಏನು ಬಂತು 0 ಬರುತ್ತೆ. 0 ಬರ್ತಿತ್ತು ಅಂದ್ರೆ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ ನೆಸೆಸರಿ ಇಲ್ಲ. ಇನ್ ಕೇಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೂ ಕೆಳಗೆ ವ್ಯಾಲ್ಯೂ ಏನು ಬರ್ತೈತಿ ಸೇಮ್ ಬರುತ್ತೆ. ಸೊ FeSO4 ಬರೀ FeSO4 ಇತ್ತು ferrous sulfate. Fe2SO4 ಟ್ರೈಸ್ ಅಂತಿತ್ತು ferric sulfate. ಸೊ ferrous ferric ferrous, cupric cuprous, mercurous mercurous. ಹಂಗ ಈ ಬೇರೆ ಬೇರೆ ವ್ಯಾಲೆನ್ಸಿಗಳನ್ನ ಸ್ಯಾಟಿಸ್ಫೈ ಮಾಡುವಂತ ಎಲಿಮೆಂಟ್ಸ್ ಗೆ ಮಲ್ಟಿವ್ಯಾಲೆಂಟ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಓನ್ಲಿ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಪಿರಿಯಾಡಿಕ್ ಟೇಬಲ್ ದಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ಲೆಫ್ಟ್ ಸೈಡ್ ಇರೋದು S ಬ್ಲಾಕ್ ಎಲಿಮೆಂಟ್ಸ್, ರೈಟ್ ಸೈಡ್ ಇರೋದು P ಬ್ಲಾಕ್ ಎಲಿಮೆಂಟ್ಸ್, ಮಧ್ಯದಲ್ಲಿ ಇರೋದು D ಬ್ಲಾಕ್ ಎಲಿಮೆಂಟ್ಸ್. ಇವೆಲ್ಲಾ ತರದ್ದು ಕೊನೆಯ ಎಲೆಕ್ಟ್ರಾನ್ D ಆರ್ಬಿಟಲ್ ದಲ್ಲಿ ಎಂಟ್ರಿ ಆಗ್ತಾ ಇರುತ್ತೆ. ಅದಕ್ಕೆ ದಿಸ್ ಈಸ್ ಅಬೌಟ್ ದ ಹೌ ಟು ಕನ್ಸ್ಟ್ರಕ್ಟ್ ದ formula of the chemical compound. Then how they react together. Reaction ಮಾಡೋಣ. Reaction ಮಾಡಬೇಕಾದ್ರೆ reaction, how what are the reactant and what are the products, how the chemical equation is. ಸಮೀಕರಣ ಸರಿದೂಗಿಸುವಿಕೆ ಅಂತ ಹೇಳಿ ಕಲ್ತಿರ್ತೀವಿ ಸ್ಕೂಲ್ದಲ್ಲಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ calcium chloride reacts with NaBr. Calcium chloride reacts with NaBr. ಏನು ಬರೀತೀರಿ ಇವಾಗ? ಇದರ ಒಳಗಿನ ಪಾಸಿಟಿವ್ ಅಯಾನ್ ಯಾವುದು? ಫಸ್ಟಿಗೆ ಇರೋದು ಯಾವ ಅಯಾನ್ ಇರ್ತೈತಿ? ಪಾಸಿಟಿವ್ ಅಯಾನ್. ಯಾವಾಗಲೂ ನೆನಪಿಟ್ಕೊಂಡ್ಬಿಡ್ರಿ, ಫಸ್ಟಿಗೆ ಇರೋದು ಪಾಸಿಟಿವ್ ಅಯಾನ್, ಅದರ ವ್ಯಾಲೆನ್ಸಿ ಕ್ಯಾಲ್ಸಿಯಂ ವ್ಯಾಲೆನ್ಸಿ ಪ್ಲಸ್. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಅಯಾನ್ ಇರ್ತೈತಿ? ನೆಗೆಟಿವ್ ಅಯಾನ್ ಇರ್ತೈತಿ, Cl-1. ಎಷ್ಟು Cl-1 ಅದಾವ? 2 Cl-1. ನೆಕ್ಸ್ಟ್ ಪ್ಲಸ್ Na ವ್ಯಾಲೆನ್ಸಿ ಎಷ್ಟೈತಿ? +1. ಪ್ಲಸ್ Br ವ್ಯಾಲೆನ್ಸಿ ಎಷ್ಟೈತಿ? -1. ಇವನ್ನೆಲ್ಲ ಮೊದಲು ಸ್ಪ್ಲಿಟ್ ಮಾಡ್ಕೋಬೇಕು. ಇವನ್ನೆಲ್ಲ ಮೊದಲು ಸ್ಪ್ಲಿಟ್ ಮಾಡ್ಕೊಂಡು ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರ, ಮೊದಲನೇ ಕಂಪೌಂಡ್ದೊಳಗಿನ ಪಾಸಿಟಿವ್ ಅಯಾನ್ ಎರಡನೇ ಕಂಪೌಂಡ್ದೊಳಗಿನ ನೆಗೆಟಿವ್ ಅಯಾನ್ ಜೊತೆ ಕೂಡ್ತೈತಿ. ಅದಾದ್ಮೇಲೆ ಎರಡನೇ ಕಂಪೌಂಡ್ದೊಳಗಿನ ಪಾಸಿಟಿವ್ ಅಯಾನ್ ಮೊದಲನೇ ಕಂಪೌಂಡ್ದೊಳಗಿನ ನೆಗೆಟಿವ್ ಅಯಾನ್ ಜೊತೆ ಕೂಡ್ತೈತಿ. ಗೊತ್ತಾಯ್ತ್ರಿ? ನೋಡ್ರಿ ಯಾರೋ ಮಾರ್ಕ್ CA ಮೊದಲನೇ ಕಂಪೌಂಡ್ದೊಳಗಿನ ಪಾಸಿಟಿವ್ ಅಯಾನ್ ಎರಡನೇ ಕಂಪೌಂಡ್ದೊಳಗಿನ ನೆಗೆಟಿವ್ ಅಯಾನ್ ಕೂಡ್ಕೊಂಡು ಒಂದು ಕಂಪೌಂಡ್ ಆಗ್ತೈತಿ. ಎರಡನೇ ಕಂಪೌಂಡ್ದೊಳಗಿನ ಪಾಸಿಟಿವ್ ಅಯಾನ್ ಮೊದಲನೇ ಕಂಪೌಂಡ್ದೊಳಗಿನ ನೆಗೆಟಿವ್ ಅಯಾನ್ ಜೊತೆ ಕೂಡ್ಕೊಂಡು ಒಂದು ಕಂಪೌಂಡ್ ಆಗ್ತೈತಿ. ಈಗ ಇವನು Ca+2Br-, ಬೇರೆ ಬರೀತೀನಿ ಇದೊಂದು ಎಕ್ಸಾಂಪಲ್ಗೆ. Ca+2+Br- ಈ ಕಡೆ. ಅದಾದ್ಮೇಲೆ Na+1+2Cl- ಅಂತ ಬರೀತೀವಿ. ಹೌದಾ? ಸೊ ನೋಡ್ರಿ, ಇವನ್ನೆರಡನ್ನು ಕೂಡಿಸ್ಬೇಕು. ಇವನ್ನೆರಡನ್ನು ಕೂಡಿಸ್ಬೇಕಾದ್ರೆ ವ್ಯಾಲೆನ್ಸಿ 0 ಆಗ್ಲಿಲ್ಲ. 0 ಆಗ್ಲಿಲ್ಲ ಅಂದಾಗ ಏನ್ ಮಾಡ್ತೀರಿ? ಇದ್ರ ವ್ಯಾಲೆನ್ಸಿನ ಈ ಕಡೆ ತಗೋತೀವಿ, ಇದ್ರ ವ್ಯಾಲೆನ್ಸಿನ ಈ ಕಡೆ ತಗೋತೀವಿ. ಅಂದ್ರ +2 1 to 1 +2 -1 × 2 -2 +2 -2 0 ಆಗುತ್ತೆ. ಅವಾಗ ಇದ್ರ ಫಾರ್ಮುಲಾ ನೇಮ್ ಬರೀತೀರಿ? Ca(Br)2 ಅಂತ ಬರೀತೀವಿ. Ca1 Br2 ಇಲ್ಲಿ ಬರುತ್ತೆ. Na+1 ಐತಿ, Cl-1 ಐತಿ, NaCl ಆಸ್ ಯೂಶುವಲ್ ಬರೀತೀವಿ. NaCl ಆಸ್ ಯೂಶುವಲ್ ಬರೀತೀವಿ. ನೋಡಿ, ಈ ಕಂಪೌಂಡ್ ಈಗ ಇದು ಇವಕ್ಕೆ ಏನಂತೀವಿ? ಇವಕ್ಕೆ ರಿಯಾಕ್ಟೆಂಟ್ಸ್ ಅಂತೀವಿ. ಇದು ಇಂಪಾರ್ಟೆಂಟ್. ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂತ ಈ ಪ್ರೊಸೆಸ್ಗೆ ರಿಯಾಕ್ಟೆಂಟ್ಸ್, ಇವಕ್ಕೆ ಪ್ರಾಡಕ್ಟ್ಸ್ ಅಂತೀವಿ. ನೋಡಿ, ಸರಿದೂಗಿಸುವಿಕೆ ಮಾಡ್ಬೇಕಾದ್ರೆ
ಈ ಎರೋ ಮಾರ್ಕ್ ಏನೈತಲ್ಲ, ಎರೋ ಮಾರ್ಕಿನ ಹಿಂದೆ ಎಷ್ಟು ಎಲಿಮೆಂಟ್ಸ್ ಇರ್ತಾವೋ ಎರೋ ಮಾರ್ಕಿನ ಮುಂದೆ ಅಷ್ಟೇ ಎಲಿಮೆಂಟ್ಸ್ ಇರಬೇಕು, ಅಂದ್ರೆ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿರ್ತೈತಿ. ಅಂದ್ರೆ ಒಂದು ತಕ್ಕಡಿ ಒಳಗ ಎಡಕಿನ ಪ್ಯಾನ್ ಒಳಗೆ ಎಷ್ಟು ಇರ್ತೈತಿ, ಬಲ್ಕಿನ ಪ್ಯಾನ್ ಒಳಗೆ ಎಷ್ಟು ಇರ್ತೈತಿ, ಈಕ್ವಲ್ ಆದ್ರೆ ಕರೆಕ್ಟ್ ನಿಲ್ತೈತಿ. ಇನ್ ಕೇಸ್ ಈಕ್ವಲ್ ಆಗಲಿಲ್ಲ ಅಂದ್ರೆ ವೇರಿಯೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ, ಸಿ ಎ ಇಲ್ಲಿ ಒಂದೈತಿ, ಇಲ್ಲಿ ಸಿ ಎ ಒಂದೈತಿ, ಸಿ ಎಲ್ ಇಲ್ಲಿ ಎಷ್ಟು ಅದಾವ್ರಿ, ಎರಡು ಅದಾವ, ಇಲ್ಲಿ ಸಿ ಎಲ್ಲ ಒಂದೈತಿ ಅಂದಾಗ ಇದಕ್ಕೆ ಎರಡು ಅಂತ ಬರ್ತದೆ. ಎರಡು ಸಿ ಎಲ್ ಆದಾಗ ಎನಿ ಎಷ್ಟಾದ್ರೂ ಇಲ್ಲಿ ಎರಡು ಅದ, ಬಟ್ ಇಲ್ಲಿ ಎನಿ ಎಷ್ಟದಾವ, ಒಂದೈತಿ. ಇದನ್ನ ಎರಡು ಮಾಡೋಣ. ಇದನ್ನ ಎರಡು ಮಾಡಿದಾಗ ಬಿ ಆರ್ ಎಷ್ಟದು, ಎರಡು ಆಗಿರ್ತಾವ. ಅದು ಆಟೋಮೆಟಿಕ್ ಇಲ್ಲಿ ಬಂದ್ಬಿಟ್ಟಿರ್ತೈತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಇಕ್ವೇಶನ್ ಬ್ಯಾಲೆನ್ಸಿಂಗ್. ಇಕ್ವೇಶನ್ ರಿಯಾಕ್ಷನ್ ಬ್ಯಾಲೆನ್ಸಿಂಗ್ ಅದಕ್ಕೆ ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ. ನೀವು ಹೈಸ್ಕೂಲ್ದಲ್ಲಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡಿರ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಇವಾಗಂತೂ ಇದ್ರ ಬಗ್ಗೆ ನೀವು ಡಿಟೇಲ್ ಆಗಿ ತಿಳ್ಕೊಂಡ್ರೆ ಕೆಮಿಕಲ್ ರಿಯಾಕ್ಷನ್ ಮಾಡೋದು ಬಹಳ ಈಸಿ ಆಗತ್ತೆ. ಬೇರೆ ಎಕ್ಸಾಂಪಲ್ ತಗೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಇವಾಗ ಸೋಡಿಯಂ ಕಾರ್ಬೋನೇಟ್ ಪ್ಲಸ್ BaCl ಬೇರಿಯಂ ಕ್ಲೋರೈಡ್. ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್. ನೋಡ್ರಿ ಏನ್ ಮಾಡ್ಬೇಕಂತ ಹೇಳಿ, ನಾನು ಇವನ್ ಮೊದಲು ಹೊಡ್ಕೋಬೇಕು, ಇದನ್ನು ಮೊದಲು ಹೊಡ್ಕೋಬೇಕು. Ne ಪ್ಲಸ್ CO3 ಮೈನಸ್ 2 ಪ್ಲಸ್ 1 ಅಂತ ಬರೀಬಹುದು, ಅಥವಾ ಬರೀಲಿಕ್ಕೆ ಬಿಟ್ಟರು ನಡೀತೈತಿ. ಇಲ್ಲಿ ಪ್ಲಸ್ Ba ಪ್ಲಸ್ 2 ಪ್ಲಸ್ Cl ಮೈನಸ್ 1. ಏನ್ ಹೇಳಿದ್ ನಾನು, ಒಂದು ಸೂತ್ರ ಹೇಳಿದ್ದೆ. ಮೊದಲನೇ ಕಂಪೌಂಡ್ದೊಳಗಿನ ಪಾಸಿಟಿವ್ ಅಯಾನು, ಎರಡನೇ ಕಂಪೌಂಡ್ದೊಳಗಿನ ನೆಗೆಟಿವ್ ಅಯಾನು. ಮುಂದೆ ಎರಡನೇ ಕಂಪೌಂಡ್ದೊಳಗಿನ ಪಾಸಿಟಿವ್ ಅಯಾನು, ಮೊದಲನೇ ಕಂಪೌಂಡ್ದೊಳಗಿನ ನೆಗೆಟಿವ್ ಅಯಾನು. ಇದು ಕೂಡ್ತಾವ. ನೆಕ್ಸ್ಟ್ ಇದು ಕೂಡ್ತದೆ. ಕೂಡಿದಾಗ ನೋಡ್ರಿ, Ne ಪ್ಲಸ್ 1 ಪ್ಲಸ್ Cl ಮೈನಸ್ 1 ಪ್ಲಸ್ Ba ಪ್ಲಸ್ 2 ಪ್ಲಸ್ CO3 ಮೈನಸ್ 2. ಈಗ ಇವನ್ನೆರಡನ್ನು ಕೂಡಿಸ್ಬೇಕು, ಇವನ್ನೆರಡನ್ನು ಕೂಡಿಸ್ಬೇಕು. ಪ್ಲಸ್ 1 ಮೈನಸ್ 1 0 ಅಂದಮೇಲೆ NaCl ಬರ್ಬಿಡ್ತೀವಿ. ಪ್ಲಸ್ 2 ಮೈನಸ್ 2 ಅದು 0 ಅಂದಮೇಲೆ BaCO3 ಅಂತ ಬರೀತೀವಿ. BaCO3 ಅಂತ ಬರೀತೀವಿ. ಇನ್ನು ಬ್ಯಾಲೆನ್ಸ್ ಮಾಡಿ. ಈಗ ರಿಯಾಕ್ಷನ್ ಬರೆದಿವಿ, ಬಟ್ ಬ್ಯಾಲೆನ್ಸಿಂಗ್ ಇಂಪಾರ್ಟೆಂಟ್. ನೋಡ್ರಿ, Ne ಇಲ್ಲಿ ಎರಡು ಅದಾವ, ಇಲ್ಲಿ ಒಂದಾಯ್ತು ಅಂದಮೇಲೆ ಇದನ್ನ ಎರಡು ಮಾಡಿ. Ne ಎರಡು ಮಾಡಕ್ ಹೋದ್ರಂದ್ರೆ Cl ಎರಡು ಆಗ್ತಾವ. ಸೊ ಎರಡು Cl ಇಲ್ಲ, ಬ್ಯಾಲೆನ್ಸ್ ಆಗ್ತದೆ. CO3 ಎಷ್ಟದಾವ್ರಿ, ಒಂದೈತಿ, ಅಲ್ಲಿ ಒಂದೈತಿ. Ba ಎಷ್ಟದಾವ್ರಿ, ಇಲ್ಲಿ ಒಂದೈತಿ, ಅಲ್ಲಿ ಒಂದೈತಿ. ಸೊ ಆಟೋಮೆಟಿಕ್ ಅದು ಬ್ಯಾಲೆನ್ಸ್ ಆಗಿಬಿಟ್ಟೈತಿ. ಇದಕ್ಕೆ ಇಕ್ವೇಶನ್ ಬ್ಯಾಲೆನ್ಸಿಂಗ್ ಅಥವಾ ಸಮೀಕರಣ ಸರಿದೂಗಿಸುವಿಕೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್, ಅಲ್ಯೂಮಿನಿಯಂ ಸಲ್ಫೇಟ್ ಪ್ಲಸ್ ಮ್ಯಾಗ್ನೀಷಿಯಂ ಕ್ಲೋರೈಡ್. ಇಷ್ಟು ಕೊಟ್ಟ ಇವನ್ನ ಮೊದಲು ಏನ್ ಮಾಡ್ಕೋಬೇಕು, ನಾ ಇವತ್ತಿನ ಹೇಳಿದ್ರ ಮೇಲೆ ಡಿಸ್ಕಷನ್ ನೋಡ್ರಿ. ಅಲ್ಯೂಮಿನಿಯಂ ಸಲ್ಫೇಟ್ ಮ್ಯಾಗ್ನೀಷಿಯಂ ಕ್ಲೋರೈಡ್. ಮೊದಲು ಅಲ್ಯೂಮಿನಿಯಂ ಸಲ್ಫೇಟ್ ಫಾರ್ಮುಲಾ ಬರೀಬೇಕು, ಆಮೇಲೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಫಾರ್ಮುಲಾ ಬರೀಬೇಕು. ಅಲ್ಯೂಮಿನಿಯಂ ಅಯಾನ್ ಪ್ಲಸ್ 3, ಸಲ್ಫೇಟ್ ಅಯಾನ್ SO4 ಮೈನಸ್ 2. ಇದಾದ್ಮೇಲೆ ಅಲ್ಯೂಮಿನಿಯಂ ಸಲ್ಫೇಟ್ ಆಗ್ತದೆ ಪ್ಲಸ್ ಮ್ಯಾಗ್ನೀಷಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಚಾರ್ಜ್ ಪ್ಲಸ್ 2, ಕ್ಲೋರಿನ್ ಮೈನಸ್ 1. ಈಗ ಫಸ್ಟ್ ಇವನ್ನ ಮೊದಲು ಕೂಡಿಸ್ಕೋಬೇಕು. ಕೂಡಿಸ್ಕೊಂಡಾಗ ಏನಾಗ್ತತಿ, ಇದರ ಫಾರ್ಮುಲಾ ಏನಾಗ್ತತಿ ಅಂದ್ರೆ
ಪ್ಲಸ್ 3 ಮೈನಸ್ 2 0 ಆಗಲಿಲ್ಲ. 0 ಆಗಲಿಲ್ಲ ಅಂದಾಗ ಏನು ಮಾಡ್ಬೇಕು ನಾವು? ಇದ್ರ ಚಾರ್ಜ್ ಈ ಕಡೆ ತಗೋಬೇಕು, ಇದ್ರ ಚಾರ್ಜ್ ಈ ಕಡೆ ತಗೋಬೇಕು. ಪ್ಲಸ್ 3 ಇಂಟು 2 ಪ್ಲಸ್ 6 ಮೈನಸ್ 2 ಇಂಟು 3 ಮೈನಸ್ 6 ಟೋಟಲ್ ಮೇಕಿಂಗ್. ಅದೇ ರೀತಿ ಇಲ್ಲಿ ಬರ್ರಿ ಪ್ಲಸ್ 2 ಇಂಟು ಪ್ಲಸ್ 2 ಮೈನಸ್ 1 0 ಆಗಲಿಲ್ಲ. 0 ಆಗಲಿಲ್ಲ ಅಂದಾಗ ಏನು ಮಾಡ್ತೀರಿ? 2 ಈ ಕಡೆ ತಗೋತೀರಿ, 1 ಈ ಕಡೆ ತಗೋತೀರಿ. ಸೊ ಪ್ಲಸ್ 2 ಇಂಟು 1 ಪ್ಲಸ್ 2 ಮೈನಸ್ 1 ಇಂಟು 2 ಮೈನಸ್ 2 0 ಅಂದಮೇಲೆ ಕಂಪೌಂಡ್ ಫಾರ್ಮೇಷನ್ ಮಾಡ್ತೀವಿ. ಏನು ಮಾಡಬೇಕು? AL SO4 ಇಷ್ಟು ಬರಬೇಕು. AL ಎಷ್ಟು ಬರೀಬೇಕು? 2 ಬರೀಬೇಕು. SO4 ಎಷ್ಟು ಬರೀಬೇಕು? 3 ಬರೀಬೇಕು. AL2 SO4 ಟ್ರೈಸ್. ಅದೇ ರೀತಿ ಇಲ್ಲೇ ಪ್ಲಸ್ Mg ಎಷ್ಟದ? 1. Cl ಎಷ್ಟದ? 2. MgCl. ಇನ್ನು ಇದನ್ನ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಏನ್ ಮಾಡ್ತೀವಿ? ಪ್ರಾಡಕ್ಟ್ ಬರೀಬೇಕು. ಪ್ರಾಡಕ್ಟ್ ಬರೀಬೇಕಾದ್ರೆ ಒಂದು ಕಂಡೀಷನ್ ಹೇಳಿದ್ ನಾನು, ನೆನಪಿರ್ಬೇಕು ನಿಮಗ. ಏನ್ ಕಂಡೀಷನ್ ಅಂದ್ರ ಅದನ್ನೇ ಅದು ಅಲ್ಲೇ ಇರಲಿ, ಇಲ್ಲೇ ಬರೀತೀನಿ ನೋಡಿ. AL ಪ್ಲಸ್ 3 ಪ್ಲಸ್ SO4 ಮೈನಸ್ 2 ಪ್ಲಸ್ Mg ಪ್ಲಸ್ 2 ಪ್ಲಸ್ Cl ಮೈನಸ್. ಇದನ್ನ ಮತ್ತೊಮ್ಮೆ ಬರ್ತಾವೆ ನೋಡಿ. ಮೊದಲನೇ ಕಂಪೌಂಡ್ ಒಳಗಿನ ಪಾಸಿಟಿವ್ ಏನು, ಎರಡನೇ ಕಂಪೌಂಡ್ ಒಳಗಿನ ನೆಗೆಟಿವ್ ಏನು, ಎರಡನೇ ಕಂಪೌಂಡ್ ಒಳಗಿನ ಪಾಸಿಟಿವ್ ಏನು, ಮೊದಲನೇ ಕಂಪೌಂಡ್ ಒಳಗಿನ ನೆಗೆಟಿವ್ ಏನು ಕೂಡಿಸ್ಕೋಬೇಕು. ಕೂಡಿಸಿದಾಗ ಏನಾಗ್ತದ್ರಿ? AL ಪ್ಲಸ್ 3 ಪ್ಲಸ್ Cl ಮೈನಸ್ 1 ಇದು ಈ ಕಡೆ ಬರ್ತದೆ. ಪ್ಲಸ್ Mg ಪ್ಲಸ್ 2 ಪ್ಲಸ್ SO4 ಮೈನಸ್ 2 ಈ ರೀತಿ ಬರ್ಬೋದು. ಈ ರೀತಿ ಬರ್ಕೊಂಡು ಆದ್ಮೇಲೆ ಇದನ್ನ ಕೂಡಿಸೋದು. ಈಗ ಪ್ಲಸ್ 3 ಮೈನಸ್ 1 0 ಆಗಲಿಲ್ಲ. 0 ಆಗಲಿಲ್ಲ ಅಂದಾಗ ಏನ್ ಮಾಡ್ತೀರಿ? 3 ಈ ಕಡೆ ತಗೋತೀರಿ, 1 ಈ ಕಡೆ ತಗೋತೀರಿ. ಪ್ಲಸ್ 3 ಇಂಟು 1 ಪ್ಲಸ್ 3 ಮೈನಸ್ 1 ಇಂಟು 3 ಮೈನಸ್ 3 ಪ್ಲಸ್ 3 ಮೈನಸ್ 3 0. ಸೊ ಇದರ ಫಾರ್ಮುಲಾ ಬರೀತೀವಿ. ಏನ್ ಬರೀತೀರಿ? AL CL AL3 AL1 CL3 ಅಥವಾ ಇನ್ನು ಇದನ್ನ ಕೂಡಿಸಿ. ಇದನ್ನ ಕೂಡಿಸಿದಾಗ ಏನಾಗ್ತತಿ? Mg ಪ್ಲಸ್ 2 ಮೈನಸ್ 2 0 0 ಆಗಿರುತ್ತೆ. ಸೊ Mg SO4 ಅಂದಮೇಲೆ ಅಲ್ಯೂಮಿನಿಯಂ ಸಲ್ಫೇಟ್ ಫಾರ್ಮುಲಾ Al2SO4 ಟ್ರೈಸ್ MgCl2 ರಿಯಾಕ್ಷನ್ ಬರ್ದಾಗ ಏನಾಗ್ತದ್ರಿ? AlCl3 ಪ್ರಾಡಕ್ಟ್ ಪ್ಲಸ್ MgSO4 ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಈಗ ರಾಸಾಯನಿಕ ಸಮೀಕರಣ ಬರೆದಿವಿ ನಾವು, ಇನ್ನು ಸಂಯೋಜನೆ ವಿಶ್ಲೇಷಣೆ ಮಾಡಬೇಕು. ಅಲ್ಯೂಮಿನಿಯಂ ಸಲ್ಫೇಟು ಮ್ಯಾಗ್ನೀಸಿಯಂ ಕ್ಲೋರೈಡ್ ಕೂಡಿಸಿದಾಗ ಏನಾಗುತ್ತೆ? ಅಲ್ಯೂಮಿನಿಯಂ ಕ್ಲೋರೈಡು ಮ್ಯಾಗ್ನೀಸಿಯಂ ಸಲ್ಫೇಟ್ ಆಗುತ್ತೆ. ಅಲ್ಯೂಮಿನಿಯಂ ಕ್ಲೋರೈಡು ಮ್ಯಾಗ್ನೀಸಿಯಂ ಸಲ್ಫೇಟ್ ಆಗಿದ್ದಾಗ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಅಂತ ಹೇಳಿದ್ ನಾನು ನಿಮಗೆ. ಈ ಕಡೆ ಏನದಾವೋ ಆ ಕಡೆ ಅಷ್ಟ ಇರಬೇಕು, ಅಥವಾ ಆ ಕಡೆ ಏನದಾವೋ ಅಷ್ಟು ಈ ಕಡೆ ಇರಬೇಕು. ಇರ್ಲಿಲ್ಲ ಅಂದ್ರ ಈಗ ಹೇಳಿದ್ನು ತಕ್ಕಡಿ ಒಳಗೆ ಈ ಕಡೆ ಹೆಚ್ಚಾತಂದ್ರ ಸ್ವಲ್ಪ ತೆಗೆದು ಈ ಕಡೆ ಹಾಕ್ಬೇಕು, ಈ ಕಡೆ ಹೆಚ್ಚಾತಂದ್ರ ಸ್ವಲ್ಪ ತೆಗೆದು ಈ ಕಡೆ ಹಾಕ್ಬೇಕು. ಎರಡೂ ಪ್ಯಾನ್ ಏನಾಗಬೇಕು? ಈಕ್ವಲ್ ಆಗಿರ್ಬೇಕು. ಹಂಗ ನಾವು ಇಲ್ಲೇ ತೂಕ ಮಾಡಿದಾಗ ಮಾಡ್ಬೇಕು. ಈಗ ಇದ ನಿಮ್ ತಕ್ಕಡಿ ಹ್ಯಾಂಡಲ್ ಅಂತ ತಿಳ್ಕೊರಿ. ಅಲ್ಯೂಮಿನಿಯಂ ಇಲ್ಲಿ ಎಷ್ಟದಾವ್ರಿ? 2 ಅದಾವ. ಇಲ್ಲಿ ಏನೈತಿ? 1. ಅಂದ್ಮೇಲೆ ಇಲ್ಲಿ 2 ಅಲ್ಯೂಮಿನಿಯಂ ಮಾಡಿ. ಹೌದಾ? ಇಲ್ಲೇ Cl3 ಐತಿ, ಇಲ್ಲಿ 2 ಐತಿ. ಇದನ್ನ ಗುಣಿಸ್ಬೇಕು. ಅಂದ್ರೆ ಎಷ್ಟು Cl ಅದಾವ ಅನ್ನೋದು ಗೊತ್ತಾಗ್ತದೆ. 3 ಇಂಟು 2 6 Cl ಅದು. ಬಟ್ ಇಲ್ಲಿ Cl ಎಷ್ಟದ? 2. ಇದನ್ನ 6 ಮಾಡಬೇಕು. 6 ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಇದನ್ನ 3 ದಿಂದ ಮಲ್ಟಿಪ್ಲೈ ಮಾಡ್ಬೇಕು. 3 ಇಂಟು 2 6, 2 ಇಂಟು 3 6. ಇದನ್ನ Cl ಬ್ಯಾಲೆನ್ಸ್ ಮಾಡಕ್ ಹೋದ್ರೆ Mg ತಪ್ಪಿರ್ತದೆ. Mg ಎಷ್ಟದು? ಇಲ್ಲಿ 3. ಅಲ್ಲಿ ಎಷ್ಟೈತೆ? Mg 1. ಅದನ್ನ 3 ಮಾಡಿ 3 Mg. SO4 ಇಲ್ಲಿ ಎಷ್ಟದು? ಈಗ 3. 3 SO4 ಆದ್ರೆ ಇಲ್ಲಿ ಎಷ್ಟು SO4 ಆಗ್ಯಾವ? ಇಲ್ಲಿ SO4 3 ಆಗ್ಯಾವ. ಆಟೋಮೆಟಿಕ್ 4th one ಬ್ಯಾಲೆನ್ಸ್ ಆಗಿಬಿಟ್ಟಿದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ chemical equation balancing.
ಈ ರೀತಿ ಯಾವುದೇ ಒಂದು ಕಾಂಪೌಂಡ್ ಅನ್ನ ಕೊಟ್ಟಾಗ ಫಸ್ಟ್ ರಿಯಾಕ್ಷನ್ ಬರೀಬೇಕು, ರಿಯಾಕ್ಷನ್ ಬರೆದು ಆಮೇಲೆ ಅದನ್ನ ರಾಸಾಯನಿಕ ಸಮೀಕರಣ ನೀವು ಹೈಸ್ಕೂಲ್ದಲ್ಲಿ ಫಸ್ಟ್ ಸೈನ್ಸ್ ಅಲ್ಲಿ 10th ಸೈನ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ದಲ್ಲಿ ಕಲ್ತಿದ್ರಿ ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ. ಏನು ಸ್ಥಾನ ಪಲ್ಲಟ, ದ್ವಿಸ್ಥಾನ ಪಲ್ಲಟ ಅಂತ ಹೇಳ್ತಿರ್ತಿರಲ್ಲ, ಸ್ಥಾನ ಪಲ್ಲಟ ಏನೇನಾಯ್ತು ನೋಡ್ರಿ. ಈಗ ಅಲ್ಯೂಮಿನಿಯಂ ಮ್ಯಾಗ್ನೀಷಿಯಂ ಅನ್ನ ಡಿಸ್ಪ್ಲೇಸ್ ಮಾಡಿತು, ಮ್ಯಾಗ್ನೀಷಿಯಂ ಕ್ಲೋರಿನ್ ಅಲ್ಲಿ ಸಲ್ಫೇಟ್ ಅನ್ನ ಡಿಸ್ಪ್ಲೇಸ್ ಮಾಡಿತು, ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ. ಬರೀ ಒಂದೇ ಡಿಸ್ಪ್ಲೇಸ್ಮೆಂಟ್ ಆಗಿತ್ತು ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ, 2 ಸಲ ಸ್ಥಾನ ಪಲ್ಲಟ ಆಗಿತ್ತು ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಪ್ರೊಸೆಸ್. ಸೊ ಈ ರೀತಿ ನಾವು ಇವತ್ತರದ ಏನೇನೀಗ್ರಿ ಅಲ್ಯೂಮಿನಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಸಲ್ಫೇಟ್, ನೋಡ್ರಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಅಲ್ಯೂಮಿನಿಯಂ ಕ್ಲೋರೈಡ್ ಎರಡನೇ ಕಂಪೌಂಡ್, ಸಲ್ಫೇಟ್ ಮ್ಯಾಗ್ನೀಷಿಯಂ ಅನ್ನಬೇಡ್ರಿ. ಯಾಕಂದ್ರ ಯಾವುದೇ ಒಂದು ಕೆಮಿಕಲ್ ನೇಮ್ ಅನ್ನ ಬರೆಯುವಾಗ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಇದ್ದದ್ರ ನೇಮ್ ಅನ್ನ ಫಸ್ಟ್ ಬರಿಬೇಕು ನಾವು. ಅದಕ್ಕ ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಬರ್ತೀವಿ. ಇಲ್ಲೇ ಇದನ್ನ ಈ ರೀತಿ ಬರೆದ್ರೆ ಕರೆಕ್ಟ್. ಇದನ್ನ ನೀವು SO4Mg ಅಂತ ಬರೆದ್ರೆ ನಾವು ಏನ್ರಿ ಅಲ್ಲೇ ಹಿಂದ ಮುಂದೆ ಬರೆದ್ರೆ ಏನಾಗ್ತದೆ ಅನ್ನೋಂತಿಲ್ಲ. ಯಾಕಂದ್ರ ಪಾಸಿಟಿವ್ಲಿ ಚಾರ್ಜ್ ಅಯಾನ್ ಮುಂದಿರ್ತೈತಿ, ನೆಗೆಟಿವ್ಲಿ ಚಾರ್ಜ್ ಅಯಾನ್ ಹಿಂದಿರ್ತೈತಿ. ನಮ್ಮ ಪ್ರಿನ್ಸಿಪಲ್ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಬೇರೆ ಎಕ್ಸಾಂಪಲ್ ಡಿಸ್ಕಷನ್ ಮಾಡಿ. ಈಗ ನೆಕ್ಸ್ಟ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಡಿಸ್ಕಷನ್ ಮಾಡ್ತೀನಿ, ಆಮೇಲೆ ಒಂದು 2-3 ಎಕ್ಸಾಂಪಲ್ ನೀವು ವರ್ಕ್ ಕೊಡ್ತೀನಿ, ಟ್ರೈ ಮಾಡ್ರಿ ಮನೆ ಒಳಗ. ಕ್ಯಾಲ್ಸಿಯಂ ಫಾಸ್ಫೇಟ್ ಪ್ಲಸ್ potassium sulfate, potassium sulfate. ಇದೊಂದು ಎಕ್ಸಾಂಪಲ್. ಮೊದಲು ಏನ್ ಮಾಡ್ಬೇಕಂದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಫಾರ್ಮುಲಾ ಬರೀಬೇಕು, ಆಮೇಲೆ ಪೊಟ್ಯಾಸಿಯಂ ಸಲ್ಫೇಟ್ ಫಾರ್ಮುಲಾ ಬರೀಬೇಕು. ಕ್ಯಾಲ್ಸಿಯಂ Ca+2, ಫಾಸ್ಫೇಟ್ PO4 -3. ನೆಕ್ಸ್ಟ್ ಪೊಟ್ಯಾಸಿಯಂ K++1, ಸಲ್ಫೇಟ್ SO4 -2. ಈ ರೀತಿ ಬರ್ಬಾರ್ದು, ಮಾತಿಗೆ ಗೊತ್ತಾಗಿಲ್ಲ. ಆಮೇಲೆ ಏನ್ ಮಾಡುತ್ತೀರಿ ಅಂದ್ರ ಇವತ್ತನ್ನ ಕೂಡಿಸಿ ಬರ್ದೀವಿ ಅಂದ್ರ C3PO4 ಟ್ವೈಸ್. ಇದೆ ಈಗ ಡಿಸ್ಕಷನ್ ಮಾಡಿದ್ದೀನಿ ಎಕ್ಸಾಂಪಲ್. ಇದನ್ನ ಬರೀತೀವಿ ಅಂದ್ರೆ ಏನಾಗ್ತೈತಿ ಅಂದ್ರ KSO4 ಅಂತ ಆಗ್ತತಿ, K2. ಇದ್ರ ಚಾರ್ಜ್ ಇಲ್ಲಿ ಬರ್ತತಿ, ಇದ್ರ ಚಾರ್ಜ್ ಇಲ್ಲಿ ಹೋಗ್ತದೆ, ಇದ್ರ ಚಾರ್ಜ್ ಇಲ್ಲಿ ಬರ್ತತಿ, ಇದ್ರ ಚಾರ್ಜ್ ಇಲ್ಲಿ ಹೋಗ್ತದೆ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಬರಿಬೇಕಾದ್ರೆ ಪ್ರಾಡಕ್ಟ್ ಬರಿಬೇಕಾದ್ರೆ ಏನಾಗ್ತೈತಿ ಅಂದ್ರ ಇದ್ರೊಳಗಿನ ಪಾಸಿಟಿವ್ ಅಯಾನು ಇದಕ್ಕೆ ಕೂಡ್ತತಿ, ಇದ್ರೊಳಗಿನ ಪಾಸಿಟಿವ್ ಇದಕ್ಕೆ ಬರುತ್ತೆ. ಬಂದಾಗ ನೋಡಿ Ca+2 ಪ್ಲಸ್ SO4 -2 ಪ್ಲಸ್ K+1 ಪ್ಲಸ್ PO4 -3 ಇವನ್ ಕೂಡಿಸ್ತೀವಿ. ಇವು +2 -2 ಸೇಮ್ ಇದ್ದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ ನೆಸೆಸರಿ ಇಲ್ಲ CaSO4. ಬಟ್ ಇಲ್ಲಿ ಏನಾಗ್ತೈತಿ ಅಂದ್ರೆ +1 -3 0 ಆಗಲಿಲ್ಲ ಅಂದಾಗ ಅದ್ರ ಬ್ಯಾಲೆನ್ಸ್ ಇದಕ್ಕೆ ತಗೋತೀವಿ, K3 PO4 1 ಅಂತ ಬರೀಬಹುದು ಅಥವಾ ಬರೀ PO4 ಬರೆದಿರ್ಬೋದು. ಇವೆರಡು ಏನಾದ್ರು ಅಂದ್ರೆ ರಿಯಾಕ್ಟನ್ಸ್, ಇವೆರಡು ಏನಾದ್ರು ಪ್ರಾಡಕ್ಟ್ಸ್ ಆಗ ಕ್ಯಾಲ್ಸಿಯಂ ಸಲ್ಫೇಟ್, ಪೊಟ್ಯಾಸಿಯಂ ಫಾಸ್ಫೇಟ್. ನೋಡಿ ಕ್ಯಾಲ್ಸಿಯಂ ಸಲ್ಫೇಟ್, ಪೊಟ್ಯಾಸಿಯಂ ಫಾಸ್ಫೇಟ್. ಇನ್ನು ಬ್ಯಾಲೆನ್ಸಿಂಗ್ ಮಾಡಬೇಕು. ಬ್ಯಾಲೆನ್ಸಿಂಗ್ ಮಾಡ್ಬೇಕಾದ್ರೆ ಇಲ್ಲಿ Ca ಎಷ್ಟು ಅದಾವ್ರಿ? 3 ಅದಾವ. ಬಟ್ ಇಲ್ಲಿ Ca ಎಷ್ಟು ಅದಾವು? 1 ಐತಿ. ಇದನ್ನ 3 ಮಾಡಿ 3Ca ಅಂತಂದ್ರೆ SO4 3 ಅದ. ಸೊ SO4 ಇಲ್ಲಿ ಎಷ್ಟು ಅದಾವ? 1 ಐತಿ. 1 ಇದ್ದಾಗ ಇದನ್ನ 3 ಮಾಡಿ. SO4 3 ಮಾಡಕ್ ಹೋದ್ರೆ ಅಂದ್ರ
ಪೊಟ್ಯಾಸಿಯಂ ಇಲ್ಲಿ 2 ಅದಾವ, ಇಲ್ಲಿ 3 ಅಂದ್ರೆ 3 into 2 6 6 ಪೊಟ್ಯಾಸಿಯಂ ಅದು. ಬಟ್ ಇಲ್ಲಿ ಪೊಟ್ಯಾಸಿಯಂ 3 ಅದಾವ, ಇದನ್ನ 6 ಮಾಡಬೇಕು, 2ರಿಂದ ಮಲ್ಟಿಪ್ಲೈ ಮಾಡ್ತಾರೆ 6 ಆಯ್ತು. 6 ಆತಂದ್ರ ಪೊಟ್ಯಾಸಿಯಂ ಬ್ಯಾಲೆನ್ಸ್ ಮಾಡಕ್ ಹೋದ್ರೆ ಅಂದ್ರೆ ಫಾಸ್ಫೇಟ್ 2 ಅದು, ಇಲ್ಲಿ ಫಾಸ್ಫೇಟ್ ಎಷ್ಟು ಅದ 2, ಸೊ ಬ್ಯಾಲೆನ್ಸ್ ಆಗಿಬಿಟ್ಟಿರ್ತದೆ. ಸೊ ದಟ್ ಈಸ್ ಕ್ಯಾಲ್ಸಿಯಂ ಫಾಸ್ಫೇಟ್ ಪೊಟ್ಯಾಸಿಯಂ ಸಲ್ಫೇಟ್ gives rise to calcium sulfate. ಇದ್ರ ನೇಮು ಪೊಟ್ಯಾಸಿಯಂ ಫಾಸ್ಫೇಟ್. ಸೊ ನಾನು ಹೇಳಿದ್ ನಿಮಗೆ ಹಿಂಗ ಕಂಪೌಂಡ್ ಬರೀಬೇಕಾದ್ರೆ ಯಾವುದೇ ಒಂದು ವಸ್ತುವಿನ ಸೂತ್ರ ಫಾರ್ಮುಲಾ ಬರೀಬೇಕಾದ್ರೆ ನಮಗೆ ಮೇನ್ ಗೊತ್ತಿದ್ದದ್ದು ಏನಿರಬೇಕು ಅಂದ್ರ ಆ ಕಂಪೌಂಡ್ದೊಳಗಿನ ಅಯಾನ್ಗಳ ವ್ಯಾಲೆನ್ಸಿಗಳು ಗೊತ್ತಿರಬೇಕು. ವ್ಯಾಲೆನ್ಸಿ ಅಂದ್ರೆ ಏನನ್ನೋದು ಮೊದಲು ಗೊತ್ತಿರಬೇಕು. ವ್ಯಾಲೆನ್ಸಿ ಅಂದ್ರ ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಆನ್ ಎಲಿಮೆಂಟ್. ದ ಕಂಬೈನಿಂಗ್ ಕೆಪಾಸಿಟಿ ಆಫ್ ಆನ್ ಎಲಿಮೆಂಟ್ ಅಂದ್ರೆ ಒಂದು ವಸ್ತುವಿನ ಸಂಯೋಗ ಸಾಮರ್ಥ್ಯ, ಅದಕ್ಕೆ ವ್ಯಾಲೆನ್ಸಿ ಅಂತ ಹೇಳ್ತೀವಿ. ಸೊ ಆ ವ್ಯಾಲೆನ್ಸಿ ನಿಮಗೆ ಎಲ್ಲಾ ತರದ್ದು ಗೊತ್ತಿದ್ರೆ ಮಾತ್ರ ಈ ರೀತಿ ಕಂಪೌಂಡ್ ಬರಲಿಕ್ಕೆ ಬರ್ತೈತಿ, ಅಥವಾ ಈಕ್ವೇಶನ್ ಬ್ಯಾಲೆನ್ಸ್ ರಾಸಾಯನಿಕ ಸಮೀಕರಣ ಸರಿದೂಗಿಸ್ಲಿಕ್ಕೆ ಬರ್ತೈತಿ. ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಸರಿದೂಗಿಸೋದು ಟಿಪಿಕಲ್ ಆಗ್ತೈತಿ. ಸೊ ಈಗ ನಾನು ಆಗಲೇ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನು ಡಿಸ್ಕಷನ್ ಮಾಡಿದ್ದೀನಿ. ಇದ್ರ ಮೇಲೆ ಒಂದು 3-4 ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಏನಂದ್ರ ರಿಯಾಕ್ಟನ್ಸ್ ಕೊಡ್ತೀನಿ, ಪ್ರಾಡಕ್ಟ್ಸ್ ಬರೀಬೇಕು. ರಿಯಾಕ್ಟನ್ಸ್ ಕೊಡ್ತೀನಿ, ಪ್ರಾಡಕ್ಟ್ಸ್ ಬರೀಬೇಕು. ಮತ್ತು ಅದಾದ್ಮೇಲೆ ಏನ್ ಮಾಡ್ತೀವಿ, ರಿಯಾಕ್ಷನ್ ಅನ್ನ ಬ್ಯಾಲೆನ್ಸಿಂಗ್ ಮಾಡಬೇಕು. ಓಕೆ, 3 ಎಕ್ಸಾಂಪಲ್ ತಗೊಳ್ಳಿ ಇವಾಗ. Balance the reaction. ಮೊದಲಿಗೆ CaCO3 ಪ್ಲಸ್ ಜಿಂಕ್ ಕ್ಲೋರೈಡ್ ರಿಯಾಕ್ಷನ್ ಪೂರ ಕಂಪ್ಲೀಟ್ ಮಾಡಿರೋಣ. ಒಂದನೇದು, ಎರಡನೇದು Mg3PO4 twice plus Al2SO4 twice. ಆದ್ಮೇಲೆ ಡೈರೆಕ್ಟ್ ಫಾರ್ಮುಲಾ ಕೊಟ್ಟರೆ ನೀವು 2 ಎಕ್ಸಾಂಪಲ್ನಲ್ಲಿ, ಇನ್ನು 3ನೇ ಎಕ್ಸಾಂಪಲ್ ಮತ್ತು 4ನೇ ಎಕ್ಸಾಂಪಲ್ದಲ್ಲಿ ಫಾರ್ಮುಲಾ ಕೊಡಂಗಿಲ್ಲ, ಡೈರೆಕ್ಟ್ ನೇಮ್ ಕೊಡ್ತೀನಿ. ಇವಾಗ ಏನ್ ನೇಮ್ ಅಂದ್ರೆ ಬೇರಿಯಂ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಫಾಸ್ಫೇಟ್. Fourth one, sodium carbonate plus aluminum phosphate. PHAT aluminum phosphate. ನೋಡ್ರಿ, ಇದ್ರದ್ದು ಪ್ರಾಡಕ್ಟ್ ಬರೀಬೇಕು, ಬ್ಯಾಲೆನ್ಸ್ ಮಾಡಬೇಕು. ಇದ್ರದ್ದು ಪ್ರಾಡಕ್ಟ್ ಬರೀಬೇಕು, ಬ್ಯಾಲೆನ್ಸ್ ಮಾಡಬೇಕು. ಬಟ್ ಇದ್ರದ್ದು ಮೊದಲು ಫಾರ್ಮುಲಾ ಬರೀಬೇಕು, ಆಮೇಲೆ ಪ್ರಾಡಕ್ಟ್ ಬರೀಬೇಕು, ಬ್ಯಾಲೆನ್ಸ್ ಮಾಡಬೇಕು. ಇದ್ರದ್ದು ಸ್ವಲ್ಪ ಡಬಲ್ ಕೆಲಸ ಇದೆ. ಓಕೆ,
ಸೊ ಇವನ್ನ 4 ಎಕ್ಸಾಂಪಲ್ ಡಿಸ್ಕಷನ್ ಹೋಮ್ವರ್ಕ್ ಮಾಡಿ ಮನಿ ಒಳಗೆ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಸ್ಟಾರ್ಟ್ ದ ನೆಕ್ಸ್ಟ್ ಟಾಪಿಕ್ ವಿಚ್ ಕಮ್ಸ್ ಅಂಡರ್ ದ ಫಸ್ಟ್ PU, that is structure of atom. Thank you.